ಹೊಸ ರೀತಿಯಲ್ಲಿ ಬೇಳೆ ಹೋಳಿಗೆ ಯಾವ ರೀತಿ ಮಾಡಿಕೊಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಬೇಳೆ ತೊಗೊಂಡು 5 ತಾಸು ನೆನೆಕೊಂಡು ಬಿಟ್ಟಿನಿ. ಇಲ್ಲಿ ನೋಡಿ ರೀತಿಯೂ ಮೆತ್ತಗಾಗಿದೆ. ಆಮೇಲೆ 1 ಬಟ್ಲು ಬೇಳೆಗೆ 1.5 ಬಟ್ಲು ಹಿಟ್ಟು, 1.5 ಬಟ್ಲು ಸಕ್ಕರೆ, ಸ್ವಲ್ಪ ಕಡಿಮೆ ಇದೆ. ಯಾರಿಗೆ ರುಚಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ರುಚಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಏಲಕ್ಕಿ ಪೌಡ್ರು, ಆಮೇಲೆ ಜಜ್ಜಿಕಾಯಿ ಪೌಡರು, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಮಿಕ್ಸಿ ಜಾರ್ ತೊಗೊಂಡು ನಾವು ನೆನೆಕಿಟ್ಕೊಂಡು ಬೇಳೆ ಇರ್ತಲ್ಲ, ಕಡಲೆಬೇಳೆ ಹಾಕ್ಕೋಬೇಕು. ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಮೊದಲಿನ ಮೆತ್ತಗೆ ನುಣ್ಣಗೆ ರುಬ್ಕೊಳ್ಬೇಕು. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ. ಈ ರೀತಿ ತಿರುಗ್ಕೋಬೇಕು. ಆಮೇಲೆ ಒಂದು ಅರ್ಧ ಬಟ್ಲು ನೀರು ಹಾಕ್ಕೋಬೇಕು. ಏನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಿಲ್ಲ. ನಾನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಾದ್ಮೇಲೆ ಇದಕ್ಕೆ ಇಟ್ಟಿರ್ತೀವಲ್ಲ ಸಕ್ಕರೆ, ಹಿಟ್ಟು, ಏಲಕ್ಕಿ, ಜಜ್ಜಿಕಾಯಿ ಹಾಕಿ ಮತ್ತೆ ರುಬ್ಕೊಂಡ್ಬಿಡ್ಬೇಕು. ನೋಡಿ ಈ ರೀತಿ ಈ ಹದ ಇರಬೇಕು. ನೋಡಿ ಈ ಹದಕ್ಕೆ ಇರಬೇಕು ಹಿಟ್ಟು. ಹಾಕ್ಕೊಂಡಿನಿ. ಎಣ್ಣೆ ಸವರ್ಕೊಂಡು ಈ ರೀತಿ ಒಂದು ಸೌಟು ಏನೋ ಒಂದು ತೊಗೊಂಡು ಈ ರೀತಿ ಹಾಕಬೇಕು. ಈ ರೀತಿ ಮೇಲ್ಗಡೆ ಎಣ್ಣೆ ಬೇಕಾದರೆ ಎಣ್ಣೆ ಸವರ್ಕೊಳ್ಳಿ, ಅಥವಾ ತುಪ್ಪ ಬೇಕಾದರೆ ತುಪ್ಪ ಸವರ್ಕೊಳ್ಳಿ. ಚೆನ್ನಾಗಿ ಹಾಕ್ಕೊಂಡ್ಮೇಲೆ ಒತ್ತಿ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು 2 ಮಗ್ಗಲ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನಿಮಗೆ 2 ಸೈಡ್ನು ತೋರಿಸ್ಕೊಡ್ತೀನಿ. ಈಗ ಬದಿಲಿಂದ ತೋರಿಸ್ಕೊಡ್ತೀನಿ. ಈ ಸೈಡ್ನು ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ಈ ರೀತಿ ಹೋಳಿಗೆ ಮಾಡ್ಕೋಬೋದು.